ಗದಗ ನಗರದ ಗಾಂಧಿ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಇಂಡಿ ಕೂಟದ ವಿರುದ್ಧ ಜಿಲ್ಲಾ ಜೆಡಿಎಸ್ ಪಕ್ಷದಿಂದ ಪ್ರತಿಭಟನೆ. ಇಂದು ಜೆಡಿಎಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಶೇಕಡಾ 33 ಮೀಸಲಾತಿ ಕಲ್ಪಿಸುವ ವಿಧೇಯಕಕ್ಕೆ ಲೋಕಸಭೆಯ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಮೈತ್ರಿ ಇಂಡಿ ಕೂಟದ ವಿರುದ್ಧ ಮತ ಚಲಾಯಿಸಿ ವಿಧೇಯಕಕ್ಕೆ ಹಿನ್ನಡೆಯಾದ ಕಾರಣಕ್ಕೆ ಮಹಿಳೆಯರಿಗೆ ಆದಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ನಗರದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೈಗೊಳ್ಳಲಾಯಿತು. ಪ್ರತಿಭಟನೆಯು ನೇತೃತ್ವವನ್ನು ಗದಗ ಜಿಲ್ಲಾಧ್ಯಕ್ಷರಾದ ಶ್ರೀ ಎಂವೈ ಮುಧೋಳ ವಹಿಸಿಕೊಂಡಿದ್ದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಕೊಪ್ಪಳ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈರಣ್ಣ ಬಾಳಿಕಾಯಿ, ಜಿಲ್ಲಾ ಪದಾಧಿಕಾರಿಗಳಾದ ಗಿರೀಶ್ ಸಂಶಿ, ದೇವಪ್ಪ ಮಲ್ಲಸಮುದ್ರ, ವೀರೇಶ್ ಜಿರ್ಲಾ, ತಾಲೂಕುಗಳ ಅಧ್ಯಕ್ಷರುಗಳಾದ ಶ್ರೀ ಮಂಜುನಾಥ್ ದೊಡ್ಮನಿ, ಶರಣಪ್ಪ ಹೂಗಾರ್, ಸಂಗಪ್ಪ ಯಲಗುಣಿಸಿ, ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷನಿಯರಾದ ಶ್ರೀಮತಿ ಲಲಿತಾ ಹಾಗೂ ಮಹಿಳಾ ಸಂಘಟನೆಯ ಅನೇಕ ಜನ ಕಾರ್ಯಕರ್ತರು, ಪಕ್ಷದ ಮುಖಂಡರಾದ ಎಂಎಸ್ ಪತ್ತುಗೌಡರ್, ಸಂತೋಷ್ ಪಾಟೀಲ್, ರಮೇಶ್ ಹುಣಸಿಮರ, ಖುರ್ಷಿದ್ ದಲಾಯಿತ, ತಾಲೂಕು ಪದಾಧಿಕಾರಿಗಳಾದ ಮೋನಾ ದಲಾಯಿತ ಹಾಗೂ ಶಿರಹಟ್ಟಿ ಮುಂಡರಗಿ, ಗಜೇಂದ್ರಗಡ, ಗದಗ ತಾಲೂಕಿನ ಅನೇಕ ಜನ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಎನ್ಕೆಎಸ್ ಟಿವಿ4 ಗದಗ. ಇವತ್ತು ಮಹಿಳೆಯರ ಮೀಸಲಾತಿಯನ್ನು ಒಂದು ಕಾಂಗ್ರೆಸ್ ಇಂಡಿಯಾ ಸರ್ಕಾರದಿಂದ ಮಹಿಳೆಯರಿಗೆ ಅವಮಾನ ಮಾಡಿದ್ದು ಎಲ್ಲರಿಗೂ ಖಂಡನೆ. ಇದು ಯಾಕಂದ್ರೆ 33% ಕೊಟ್ಟಂಥ ನಮ್ಮ ಪಕ್ಷದ ದೇವೇಗೌಡ ಸಾಹೇಬರು ಮತ್ತು ನಮ್ಮ ಸರ್ಕಾರ ಇದ್ದಾಗ ಇದು ಜಾರಿ ಮಾಡಿದ್ರು, ಪ್ರಧಾನಮಂತ್ರಿ ಇದ್ದಾಗ. ಇವತ್ತಿನ ಮಟ್ಟಿಗೆ ಹೇಳ್ತಾರೆ ಅವರು, ಇದು ಯಾವಾಗ 2023 ಜಾರಿ ಮಾಡೈತಂತೆ. ಅವಾಗ ಯಾಕೆ ಮಾಡಲಿಲ್ಲ? ಮಾಡಬೇಕಿತ್ತಲ್ಲ, ಈಗ ಯಾಕೆ ವಿರೋಧ ಮಾಡ್ತೀವಿ ನೀವು? ಈಗ ವಿರೋಧ ಮಾಡೋಕ್ಕೆ ನಮ್ಮದು ಖಂಡನೆ. ನಾವು ಬರೀ ಇವತ್ತು ಜಿಲ್ಲಾ ಒಂದಲ್ಲ, ಪ್ರತಿ ತಾಲೂಕಿನೊಳಗೆ ಮಹಿಳಾ ಮೀಸಲಾತಿ ಬಗ್ಗೆ ನಾವು ನಿರಂತರ ಹೋರಾಟ ಮಾಡ್ತೀವಿ. ಗದಗ ಜಿಲ್ಲಾ ಬರುವಂಥ ಗ್ರಾಮಕ್ಕೂ ಹೋಗ್ತೀವಿ, ತಾಲೂಕಿಗೂ ಹೋಗಿ ನಾವು ಎಲ್ಲ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡಿ ನಾವು ಈ ಮೀಸಲಾತಿ ರದ್ದು ಏನು ಓಟ್ ಮತದಾನ ಮಾಡೋರಿಗೆ ಅವ್ರು ತಕ್ಕ ಪಾಠ ಕಲಿಸ್ತೀವಿ. ಮುಂದಿನ ದಿನದಲ್ಲಿ ಮಹಿಳೆಯರಿಂದ ಇವರೇ ಮಾಡ್ತಾರೆ, ಮಹಿಳೆಯರಿಗೆ ಅವಮಾನ ಮಾಡಿದ್ರು. ಇದು ಖಂಡನೆ. ಮುಂದಿನ ದಿನದಲ್ಲಿ ಇದು ಒಟ್ಟು ಏನಾದರೂ ಮಹಿಳೆಯರಿಂದ ಇದು ಯಾವುದೂ ನಡೆಯೋಕ್ಕಾಗಲ್ಲ. ಮಹಿಳೆಯರು ಬೇಕೇ ಬೇಕು. ಮಹಿಳೆಯರಿಂದ ಇದು ಮುಂದೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಭಾವನೆ.